ಅಯ್ಯೋ, ನಮ್ಮ ಅತ್ತೆ ಮಾಡಿರೋ ಕೆಲಸಕ್ಕೆ ನಾವು ಆ ಸಾವುಕಾರ ಸಿದ್ದಪ್ಪ ಅಂತ ಒಂದು ಮಾತು ಕೇಳಬೇಕಾಯ್ತು. ಅವನಿಗೆ ಇಂಥದ್ದು ಯಾವುದಾದ್ರು ಸಿಕ್ಕಿದ್ರೆ ಸಾಕು, ನಮ್ಮ ಮೇಲೆ ರೇಗಾಡಬೇಕು, ನಮ್ಮನ್ನು ಬೈಬೇಕು ಅಂತ ಕಾತ್ಕೊಂಡಿದ್ದ ಅನ್ಸತ್ತೆ. ಅದಕ್ಕೆ ಸರಿಯಾಗಿ ನಮ್ಮ ಅತ್ತೆ ಮನೆ ಪತ್ರ ತಗೊಂಡೋಗಿ ಅಡೈಕಿ 25,000 ರೂಪಾಯಿ ಸಾಲ ತಂದಿತ್ತಲ್ಲ. ಈಗ ಏನು ಮಾಡೋದಪ್ಪ, ಅಷ್ಟೊಂದು ದುಡ್ಡು ಅನ್ಸೋದು ಹೆಂಗೆ? ನಮ್ಮ ಮನೆಯವ್ರು ಹೋಗ್ಯವ್ರಿ, ಯಾರ್ತಾಗಾದ್ರೂ ಸಾಲ ಸಿಗುತ್ತಾ ಅಂತ ಕೇಳ್ಕೊಂಬರಕ್ಕೆ. ಅಯ್ಯೋ, ಅಷ್ಟೊಂದು ದುಡ್ಡು ಯಾರೂ ಕೊಡಲ್ಲ. ಏನೋ 1,000-2,000 ಆದರೆ ಯಾರಾದರೂ ಕೊಡ್ತಾ ಇದ್ರು. 25,000 ರೂಪಾಯಿ ಅಂದರೆ ಯಾರ ಹತ್ರನೂ ಇಕ್ಕೊಂಡಿರಲ್ಲ. ನಮ್ಮೂರಾಗ ಅಷ್ಟು ದೊಡ್ಡ ಸಾವುಕಾರ ಯಾರೂ ಇಲ್ಲ, ಆ ಸಾವುಕಾರ ಸಿದ್ದಪ್ಪನ ಬಿಟ್ಟರೆ. ಏನು ಮಾಡೋದು? ಅಯ್ಯೋ, ನಮಗೆ ಒಂದು ಮಾತು ಹೇಳಿದರೆ ನಾವು ಆ ಮನೆ ಪತ್ರ ಹಡ ಇಕ್ಕೆ ಸಾಲ ತರಕ್ಕೆ ಬಿಡ್ತಾನೆ ಇರಲಿಲ್ಲ. ನಮ್ಮ ಅತ್ತೆ ನೋಡು, ಒಂದು ಮಾತು ಹೇಳ್ದಂಗೆ ಹಡ ಇಕ್ಬಿಟ್ಟು ಒಳ್ಳೆ ಪಜಿತಿತ್ತು ಅಂದರು. ಏನು ಮಾಡೋದು ಅಪ್ಪ? ಅಯ್ಯೋ, ಮೊದಲೇ ನನ್ನ ಕಂಡ್ರೆ ಹಂಗೇನೆ ಊರ್ದು ಬೀಳ್ತಿದ್ದ ಸಾವುಕಾರ, ಅದಕ್ಕೆ ಸರಿಯಾಗಿ ಇದೊಂದು ಬೇರೆ ಸಿಗಾಕೊಂಡೆ. ಈಗೇನ ಸಾಲ ಬಡ್ಡಿ ವಾಪಸ್ ಕೊಡಲಿಲ್ಲ ಅಂದರೆ ನನಗೆ ಮರ್ಯಾದಿನೇ ತೆಗ್ಬಿಡ್ತಾನೆ ಅನ್ಸುತ್ತೆ ಊರವ್ರ ಮುಂದೆ ಎಲ್ಲನ. ಏನು ಮಾಡೋದು? ಲಸ್ಮಕ್ಕ ಏನೇ ಒಬ್ಳೆ ಕುಕ್ಕಣ್ ಏನೋ ಚಿಂತೆ ಮಾಡ್ತಾ ಇದ್ಯಾ? ಎಲ್ಲಿ ನಿನ್ನ ಮಗ? ನನ್ನ ಮಗನ ಇವರು ಅವಳು ಯಾರಪ್ಪ, ನಿಂಗಮ್ಮ ಕರ್ಕೊಂಡೋದ್ಲು. ಎಲ್ಗ ಹೋಗ್ತೀನಿ ಅಂಗಡಿ ತಕ್ಕೆ, ಯಾತನ್ ಕೊಡಿಸ್ಕೊಂಬರ್ತೀನಿ ಅಂತ ಹೇಳಿ ಕರ್ಕೊಂಡೋದ್ಲು. ನಾನು ದೇವಸ್ಥಾನಕ್ಕೆ ಹೋಗಿ ಬತ್ತಿದ್ದೆ, ಕೊಡೇನಿ ನಿನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಲು. ಕೊಟ್ಟೆ. ಬಾ ಕುಕ್ಕ ಬಾ. ಇದ್ಯಾಕೆ ಗುಂಡಜ್ಜಿ ಕೆಳಗೆ ಕುಕ್ಕಂತೀಯ? ಕುಕ್ಕ ಮಂಚದ ಮೇಕೇನಿ, ಜಾಗ ಐತಿ. ಇಬ್ರಿಗೇನು ಆಗುತ್ತೆ? ಏ ಹೋಗ್ಯಮ್ ತಾಯಿ, ಮಂಚದ ಮೇಕೆ ಕುಕ್ಕಂಡ್ರೆ ಕಾಲು ನೋವು, ಕೆಳಗೆ ಕುಕ್ಕಂಡ್ರತ್ತ ಒಂಥರ ಏಟೋ ನೆಮ್ಮದಿಯ ಕುಕ್ಕಬೋದು ಕೆಳಗಾದ್ರೆ. ಅದೇನೋ ಸರಿನಿ, ಮಂಚದ ಮ್ಯಾಗ ಕುಕ್ಕಂಡ್ರೆ ಒಂಥರ ಇಕ್ಕಟ್ನ ಕುಕ್ಕಣಂಗಾಗುತ್ತೆ, ನೆಲದ ಮ್ಯಾಗ ಕುಕ್ಕಂಡ್ರೆ ಚಂದ. ಎಲ್ಲಿ ಸೀನಪ್ಪ, ನಿಮ್ಮ ಅತ್ತೇನೂ ಇಲ್ಲ? ನಮ್ಮ ಅತ್ತಿಲ್ಲ ದೇವಸ್ಥಾನಕ್ಕೆ ಹೋಗೈತೆ, ನಾನು ಇನ್ನೊಂದು ಕ್ಷಣ ಬಿಟ್ಟು ಬರ್ತೀನಿ, ನೀವು ಹೋಗ್ರಿ ಮಂತಕ್ಕೆ ಅಂತ. ಹೌದೇ? ಯಾಕಿಬ್ರು ಅತ್ತೆ ಸೊಸೆ ಜೊತೆಗೆ ಹೋಗಿದ್ರೆ ನೀವು ದೇವ್ರಿಗೆ? ಏನು ಮಾಡೋದು ಗುಂಡಜ್ಜಿ, ಸಮಸ್ಯೆ ಬಂದಾಗಲೇ ಅಲ್ವೇ ದೇವ್ರ ನೆನಪಾಗೋದು. ಅದೇನೋ ಹೇಳ್ತಾರಲ್ಲ ಗಾದೆನ, ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ ಅಂತಾನ. ನಮಗೂ ಈಗ ಹಂಗೆ ಸಂಕಟ ಬಂದಿತ್ತು, ಅದಕ್ಕೇನೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತಾನ ಹೋಗಿದ್ವಿ. ನಮ್ಮ ಅತ್ತೆ ಹೂವು ಕೇಳ್ತೀನಿ, ನೀನು ಹೋಗು ಪಾಪನ್ ಕರ್ಕೊಂಡು ಅಂತ ನಾನು ಅದೇ ಬಂದೆ. ಓಹ್, ಬಾನು ಬಂದ್ಲು. ಬಾರೆ ಬಾನು, ಬಾ ಕುಕ್ಕ ಬಾ. ಬಾರೆ ಬಾನು, ಕುಕ್ಕ ಬಾ. ಏನಿಬ್ರು ಆರಾಮಾಗಿ ಮತ್ತೆ ಹಾಡ್ಕೊಂಡು ಕೂತಿದ್ದೀರಲ್ಲ ಲಕ್ಷ್ಮಿಂದ ಅಕ್ಕ? ಏನು ಅಡ್ಗೆಗೆ ಎಲ್ಲ ಆಯ್ತಾ? ಅಯ್ಯೋ, ಸಾರೈತೆ, ಸಾಯಂಕಾಲಕ್ಕೆ ಏನಾನ ಅನ್ನ ಮುದ್ದೆ ಮಾಡೋದು, ಇನ್ನೇನು ಅಡುಗೆ ಮಾಡೋದು? ಹೌದಾ? ನಮ್ಗೆ ಅಂತೂ ಸಾರಿಗೆ ಇಲ್ಲ, ಸಾಯಂಕಾಲ ಏನ್ ಸಾರಿಗೆ ಮಾಡೋದು ಅಂತ ಗೊತ್ತೇ ಆಗಿಲ್ಲ. ನಿಮ್ದಕ್ಕೆ ಅದೇ ನಿಮ್ದು ಹೊಲದಲ್ಲಿ ಏನೋ ನುಗ್ಗೆಕಾಯಿ ಬಿಡುತ್ತಂತಲ್ಲ, ಒಂದೆರಡು ನುಗ್ಗೆಕಾಯಿ ಕೊಡ್ತಿದ್ದೇನೋ ಅಂತ ಇಸ್ಕೊಂಡು ಹೋಗೋಣ ಅಂತ ಬಂದೆ. ನುಗ್ಗೆಕಾಯಿ ತಂದಿದ್ದೀರಾ ನಿಮ್ದು ಯಜಮಾನ್ರು? ಅಯ್ಯೋ, ಇವತ್ತು ಹೋಗಿತ್ತಯ್ಯಪ್ಪ, ಏನೋ ರೋಟಿ ಇರ್ಲಿಲ್ವಂತೆ. ಆ ನುಗ್ಗೆ ಮರ ತಕ್ಕಾಗಲ್ವಲ್ಲ, ಮುರ್ಕಂತ ಕೊಂಬಿ ಇವತ್ತು ಕಿತ್ಕೊಂಬಂದಿಲ್ಲ. ಬಿಡು, ಇನ್ನೊಂದ್ಸಲ ಯಾವಾಗ ಕಿತ್ಕೊಂಬಂದಾಗ ಕೊಡ್ತೀನಿ, ಇವತ್ತಿಲ್ಲ ಹಂಗ. ಸರಿ ಆಯ್ತು ಬಿಡಿ ಲಕ್ಷ್ಮಿಂದ ಅಕ್ಕ, ಇನ್ನೊಂದ್ಸಲ ತಂದಾಗ ಮರೀದೆ ಕೊಡಿ. ಕೊಡ್ತೀನಿ ಹೇಳಮ್ಮ. ಕುಕ್ಕ ಹೋಗಿವಂತೇನು? ಇನ್ನ ಹಾಲೇನು ಕತ್ಲಾಗಿಲ್ಲ, ಅಲ್ಲೇ ಸಾರು ಮಾಡಕ್ಕೆ ಇನ್ನ ಚೆನ್ನಾವತ್ತು ಬಿಟ್ಟು ಹೋಗಿವಂತೆ. ಈಗ ಅತ್ತನ ಮಾಡ್ಕೆ ಇವತ್ತು ಅರ್ಧಂಬ್ರನ ಮಸ್ಕ ಏನು, ನಾಳೆಕ್ಕೋ ನಾಡ್ದು ಯಾವಾಗ ಕಿತ್ಕೊಂಬರಕ್ಕೆ ಹೇಳ್ತೀನಿ, ಅವಾಗ ನಾನೇ ತಂದು ಕೊಡ್ತೀನಿ ನಿಮ್ಮಂತಕ್ಕೇನೆ. ಆಯ್ತು ಲಕ್ಷ್ಮಿಂದ ಅಕ್ಕ, ನಿಮ್ದಕ್ಕೆ ಏನು ಬರಕ್ಕೆ ಹೋಗ್ಬೇಡಿ ಬಿಡಿ, ನಿಮ್ದು ಮಗ ಇರ್ತಾರಲ್ಲ, ನಾನೇ ಬರ್ತೀನಿ. ಯಾರ ಕೈಲಾದ್ರೂ ಹೇಳ್ ಕಳಿಸಿ. ಮಂಜನ್ ಕೈಲೋ ಪದ್ದು ಕೈಲೋ ಯಾರ ಹತ್ರನಾದ್ರೂ ಹೇಳ್ ಕಳಿಸಿದ್ರೆ ನಾನೇ ಬಂದು ತಗೊಂಡು ಹೋಗ್ತೀನಿ. ಸರಿ ಅಮ್ಮ, ಆಯ್ತು. ಅಲ್ವೇ ಲಕ್ಷ್ಮಕ್ಕ, ಏನೋ ಕೇಳ್ತಿದ್ದಲ್ಲ, ಅದೇ ದೇವಸ್ಥಾನಕ್ಕೆ ಹೋಗಿದ್ರಲ್ಲಿ ಏನೋ ಸಂಕಟ ಅದು ಇದು ಅಂತ ಹೇಳ್ತಿದ್ದಲ್ಲಿ, ಏನಾಯ್ತು ಅಂತದ್ದು? ನಿಮಗೆ ಗನವಾಗಿದ್ದೀರಾ? 5 ಎಕರೆ ಜಮೀನು ಸಿಕ್ಕೈತೆ, ಅಡಿಕೆ ಗಿಡ ಇಕ್ಕಿದ್ರ, ತೆಂಗಿನ ಗಿಡ ಇದಾವೆ, ರಾಗಿ ಹತ್ತಿ ಎಲ್ಲ ಬೆಳಕಂತೀರಾ, ಇನ್ನೇನು ಬಂದೈತೆ ನಿಮಗೆ? ಈಗ ಗಂಡು ಮಗ ಬೇರೆ ಹುಟ್ಟವನೆ, ಆಲೇನೆ ಇನ್ನೇನು ಓಡಾಡ್ತಾನ ಅವನು? ಅಯ್ಯೋ, ಅದೆಲ್ಲ ಒಳ್ಳೇದೇ ಆಯ್ತು, ಆದ್ರೆ ಅದೆಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಬಂದೈತಲ್ಲ ಇವಾಗ. ಏನ್ ಮಾಡೋದು? ನಮ್ಮ ಮನೇನೆ ನಮ್ಮ ಕೈ ಬಿಟ್ಟು ಹೋಗ್ತೈತಲ್ಲ ಗುಂಡಜ್ಜಿ, ಅದಕ್ಕೋಸ್ಕರನೇ ಚಿಂತೆ ಆಗಿರೋದು. ಹೆಂಗೆ ಹೇಳ್ತಾ ಇದ್ದೀರಾ ಲಕ್ಷ್ಮೀದ ಅಕ್ಕ? ನಿಮ್ದು ಮನೆ ನಿಮ್ದು ಕೈ ಬಿಟ್ಟು ಹೋಗುತ್ತಾ? ಯಾಕೆ? ಏನಾಯ್ತು? ನಿಮ್ದು ಮನೆ ಮಾರ್ತಾ ಇದ್ದೀರಾ ಯಾರಿಗಾದ್ರು? ಅಯ್ಯೋ, ನಾವ್ ಯಾಕೆ ಮಾರೋಣ ಬಾನು? ನಮ್ಗೇನೇನು ಬೇರೆ ಮನೆಗಳೇನ ಇದಾವ ಮಾರಿ ಆ ಮನೆಗೆ ಹೋಗಕ್ಕೆ? ಹೊಸ ಮನೇನ ಕಟ್ಸಿದಾರೆ ಬಿಡಪ್ಪ, ಹಳೆ ಮನೆ ಮಾರ್ತಾರೆ ಎಂಬಕ್ಕೆ ಮಾರೋದು ಇಲ್ಲ, ಎಂಥದ್ದು ಇಲ್ಲ. ನೀನ್ ಯಾಕೆ ಹಿಂಗ್ ಹೇಳ್ತಾ ಇದ್ಯಾ? ಏನಾಯ್ತೆ? ಮನೆ ಬಿಡೋಂಥದ್ದು, ಕಳ್ಕಮ್ಮ ಅಂತದ್ದು? ಅಯ್ಯೋ ಗುಂಡಜ್ಜಿ, ನೀನ್ ನಾಳೆ ಮರ್ತಿದ್ಯಾ ಅನ್ಸುತ್ತೆ. ನಮ್ಮ ಅತ್ತೆ ಆ ಸಾವುಕಾರ ಸಿದ್ದಪ್ಪಂತಕ್ಕೆ ಮನೆ ಪತ್ರ ಹಣ ಇಟ್ಬಿಟ್ಟು ಆ ಗೌರಿನ ಬಿಡಿಸ್ಕೊಂಬಕ್ಕಂತ 25,000 ರೂಪಾಯಿ ಇಸ್ಕೊಂಬಂದಿರ್ಲಿಲ್ವೇ? ಈಗೇನಾಯ್ತು? ಈಗ ದುಡ್ಡು ಬಡ್ಡಿ ಎಲ್ಲ ಕೊಡುವಂತ ಸಾವುಕಾರ ಸಿದ್ದಪ್ಪ ಮೊನ್ನೆ ಬಂದಿದ್ದ, ಅದಕ್ಕೆ ಚಿಂತೆ ಆಗೈತೆ. ದುಡ್ಡು ಹೆಂಗ್ ಹೊಂದ್ಸೋದು ನಾವು ಅಂತಾನೆ. ಓ ಹೌದಾ? ಅಯ್ಯೋ, ನಿಮ್ಮ ನೆನಪಿರ್ಲಿಲ್ಲ ಕಣಿ, ಅದಕ್ಕೆ ಕೇಳಿದೆ ಏನಾತಪ್ಪ ಇವ್ರಿಗೆ ಮನೆ ಕಳ್ಕೊಂಬಂತದ್ದು ಅಂತಾನೆ. ಅಂದ್ರೆ ಏನು ಮನೇನೆ ಜಪ್ತಿ ಮಾಡ್ತಾನಂತ ಅವ್ನು ಸಾವುಕಾರ ಸಿದ್ದಪ್ಪ?
ಕೊಡತಕ್ಕ ಒಂದು ಸ್ವಲ್ಪನ ತಡ್ಕ ಅಂತ ಹೇಳ್ಬೇಕಾಗಿತ್ತು. ಇದಕ್ಕಿದ್ದಂಗೆ ಹಿಂಗೆ ಮನೆ ಖಾಲಿ ಮಾಡ್ರಿ ಜಪ್ತಿ ಮಾಡ್ತೀನಿ ಅಂತ ಹೇಳಿ ಎದುರಿಸ್ಬಿಟ್ರೆ ಹೆದರ್ಕೊಂಡ್ಬಿಡ್ತಾರಂತ ಹೇಳ್ಬೇಕಪ್ಪ ನೀನು. ಬಡ್ಡಿ ಬೇರೆ ಕೊಟ್ಟಿಲ್ವಂತೆ 2 ತಿಂಗಳದ ಬಡ್ಡಿ ಅಸ್ಲು ಎಲ್ಲ ಬೇಕು ಅಂತ. ಬಡ್ಡಿ 1 ವಾರ ಟೈಮ್ ಕೊಡ್ತೀವಿ, ದುಡ್ಡು ಕೊಡಕ್ಕೆ ಇನ್ನೊಂದು ತಿಂಗಳು ಟೈಮ್ ಬೇಕು ಅಂತ ಹೇಳ್ದೆ. 1 ವಾರ ಕೊಡ್ಲಿಲ್ಲ ಅಂತಂದ್ರೆ ಮನೆ ಖಾಲಿ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಎದುರಿಸಿ ಹೋಗ್ಬಿಟ್ಟವನಿ. ಅದಕ್ಕೆ ನಮಗೆ ಬೈವಾದಂಗೆ ಆಗ್ತೈತೆ ಕಣ್ಗುಂಡಜ್ಜಿ. ಏನ್ ಮಾಡೋದು ಅಷ್ಟೊಂದು ದುಡ್ಡು ಎಲ್ಲೂ ಅನ್ಸೋದು ಅಂತಾನ. ಯಾರ ತಗನ ಸಾಲ ಇಸ್ಕೊಳ್ರಿ ಸುಮ್ಮನೆ ಕೊಡಿರಂತೀರನ ಯಾರನ ಒಂದಿಬ್ರು ತಾಕೆ. ಅಯ್ಯೋ ಅಷ್ಟೊಂದು ದುಡ್ಡು ನಮ್ಮೂರಾಗೆ ಇನ್ಯಾರ್ತ ಸಿಗುತ್ತೆ ಗುಂಡಜ್ಜಿ. ನನ್ನ ಗಂಡನು ಯಾರನ್ನ ಕೇಳ್ತೀನಿ ಅಂತ ಹೇಳಿ ಹೋಗ್ಯಾರಮ್ಮ. ಯಾರನ್ನ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರನ್ನ ವಿಚಾರಿಸ್ಕೊಂಬತ್ತೀನಿ, ಗೊತ್ತಿರೋರ್ನ ಕೇಳ್ಕೊಂಬತ್ತೀನಿ ಅಂತ ಹೋಗೈತಯ್ಯಪ್ಪ. ಇನ್ನ ಬರ್ಲಿಲ್ಲ. ಯಾರನ್ನ ಕೊಟ್ರೋ ಇಲ್ವೋ ಗೊತ್ತಿಲ್ಲ. ಏನ್ ಮಾಡೋದು ಅಂತ ಅದೇ ಸಿಂತೆಗೆತ್ತೆ ಕಣ್ಗುಂಡಜ್ಜಿ. ಎಲ್ಲಿ ಮನೇನ ಜಪ್ತಿ ಮಾಡ್ತಾನೋ ಸಾವುಕಾರ ಸಿದ್ದಪ್ಪ ನನ್ನ ಮ್ಯಾಲಿನ ಸಿಟ್ಟಿಗೆ ಅಂತಾನ. ನನ್ಗಂತೂ ಬೈವದಂಗ ಆಗ್ತೈತಿ. ಏನ್ ಮಾಡೋದು, ಸಣ್ಣ ಹುಡ್ಗನ್ ಕಟ್ಕೊಂಡು ಹೆಂಗೆ ಇದ್ ಮಾಡೋದು ಅಂತಾನ. ಹೌದು ಲಕ್ಷ್ಮೀ ಅಕ್ಕ, ನಿಮ್ದಕ್ಕೆ ಕಂಡ್ರೆ ತುಂಬಾ ಸಿಟ್ಟಿಗೆ ಮಾಡ್ಕೊಂತಾನೆ ಸಾವುಕಾರ ಸಿದ್ದಪ್ಪ. ನಿಮ್ದು ಮೇಲೆ ಸಿಟ್ಟಿಂದನ ಮನೆ ಖಾಲಿ ಮಾಡ್ರಿ ಅಂತ ಹೇಳಿದ್ರು ಹೇಳ್ಬೋದು. ಆದಷ್ಟು ಬೇಗ ದುಡ್ಡು ಕೊಟ್ಬಿಡಿ, ಅದಕ್ಕೆ ದುಡ್ಡು ಬಡ್ಡಿ ಕೊಟ್ಬಿಡಿ ಅಂದ್ರೆ ದುಡ್ಡು ಇರ್ಬೇಕಲ್ವೇನಿ ಬಾನು. ಎಲ್ ತರಾನು ಹೇಳು ಅಷ್ಟೊಂದು ದುಡ್ಡ. ಏನೋ 500,000 ಆದ್ರೆ ಎಲ್ಲನ ಯಾರ ತಗಾನ ಇಸ್ಕೊಂಡಾದ್ರೂ ಕಟ್ಬೋದಾಗಿತ್ತು. 25-30 ಸಾವಿರ ಅಂದ್ರೆ ಎಲ್ಲಿ ಯಾರ ತಗಿಸ್ಕೊ ಬರೋದು ಹೇಳು. ಬಂದ್ರ ಕೇಳಿದ್ರೆ ಯಾರನ್ನಾದ್ರೂ ಎಲ್ಲಾದ್ರೂ ಒಂದ್ ಸ್ವಲ್ಪನಾದ್ರೂ ದುಡ್ಡು ಸಿಕ್ತಾ? ಇಲ್ಲ ಕಣೆ, ಯಾರನ್ನು ಕೇಳಿರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು, ಬಡ್ಡಿ ದುಡ್ಡಾಗಿ ಕೊಡೋಣ, ಆದರೆ ಅಸ್ಲುನ ಯಾವಾಗ ಕೊಡೋದು ಯಾರನ್ನು ಕೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದೇ ಕುರಿಸಿದ್ದನ್ನು ಕೇಳಿದೆ. ಅವನೆಲ್ಲೋ ಒಂದು 1,000 ಇರಬೇಕೇನೋ ಕಾರಣ, ನನಗೆ ಬೇಕು, ಮನೆ ಖರ್ಚಿಗಿಲ್ಲ, ನನ್ನ ಹೆಂಡತಿಗೆ ಬೇರೆ ಚೆನ್ನಾಗಿಲ್ಲ ಅಂತ ಅಂದ. ಇನ್ನೊಬ್ರನ್ನ ಕೇಳಿದೆ, ಅವ್ರೇನು ಮುಂದಿನ ತಿಂಗಳು ಕೊಡ್ತೀನಿ, ಅದು ಏನು ಜಾಸ್ತಿ ಇಲ್ಲ, ಒಂದು 5,000 ಬೇಕು ಅಂದರೆ ಕೊಡ್ತೀನಪ್ಪ, 25-30 ಸಾವಿರ ಅಂದರೆ ಆಗಲ್ಲ ಅಂತಂದರು. ಏನು ಮಾಡೋದು ಗೊತ್ತೇ ಆಗ್ತಿಲ್ಲ. ಅಯ್ಯೋ ಇದು ಒಳ್ಳೆ ಪಜಿತಿ ಆಯ್ತಲ್ಲ ಸೀನಪ್ಪ. ಆ ಕೆಂಚಮ್ಮ ಮಾಡಿರೋ ತಪ್ಪಿಗೆ ನೀವಿಬ್ರು ಈಗ ನೋಡು ದುಡ್ಡಿಗೆ ಪರದಾಡ್ಬೇಕಾಗೈತಿ. ಸಾವುಕಾರ ಸಿದ್ದಪ್ಪ ನನ್ನ ಮಗ ಹೇಳ್ದಂಗೆನೆ ಮನೇನ ಖಾಲಿ ಮಾಡ್ಸಿನಿ. ಯಾವುದಕ್ಕೂ ಆದಷ್ಟು ಬೇಗ ದುಡ್ಡು ವಂಚ್ರಪ್ಪ ಎಲ್ಲಾದ್ರೂ. ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಗುಂಡಜ್ಜಿ? ಅದೇ ಅಮ್ಮ, ಹೊಲನೋ ಗಿಲನೋ ಮಾರ್ಬೇಕಷ್ಟೇನೆ. ಅಯ್ಯೋ ರೀ, ಹೊಲ ಮಾರಿ ಮತ್ತೆ ಇದು ಮಾಡೋಕ್ಕಾಗುತ್ತಾ? ಬೇಡ ಕಣ್ರಿ, ಯಾರ ಹತ್ರನಾದ್ರೂ ಇಸ್ಕೊಂಬರ್ರಿ. ಯಾರ ಹತ್ರ ಇಸ್ಕೊಂಬರ್ಲಿ ಈಗ? ಅಯ್ಯೋ ನಿಮ್ದು ಸಂಬಂಧಿಕರು ಯಾರಾದ್ರೂ ಇರ್ತಾರೆ ನೋಡು ಲಕ್ಷ್ಮೀ ಅಕ್ಕ, ಸೀನದ ಅಣ್ಣ, ನಿಮ್ದು ಸಂಬಂಧಿಕರು ಯಾರ ಹತ್ರನಾದ್ರೂ ಇದ್ರೆ ಇಸ್ಕೊಂಬಂದು ತೀರ್ಸ್ಬಿಡಿ. ನಮ್ಮ ಸಂಬಂಧಿಕರು ಅಂತ ದುಡ್ಡು ಇಕ್ಕೊಂಡಿರೋರು ಅಂದ್ರೆ ಯಾರು ಇಲ್ಲ ಕಣೆ ಬಾನು. ಅಲ್ವೇ ಲಕ್ಷ್ಮಕ್ಕ, ಅದೇ ಮನೆ ಯಾವ್ದೋ ಊರಿಗೆ ಹೋಗಿದ್ದಲ್ಲಿ ನಿಮ್ಮ ದಡಮ್ಮನ ಮಗನೋ ಯಾರೋ ನಮ್ಮ ಅಣ್ಣ ಇದ್ದಾನೆ ಪಟೇಲಪ್ಪ, ಊರಿಗೇನೆ ದೊಡ್ಡ ಪಟೇಲ ಅವನೇನೆ ಅಂತ ಹೇಳ್ಕೊಂತಿದ್ದಲ್ಲಿ. ಅವ್ರನ್ನ ಕೇಳ್ರಿ, ಅವರು ಚೆನ್ನಾಗಿದ್ದಾರೆ, ಮನೆ ಕಡೆಗೆಲ್ಲ ಅನುಕೂಲವಾಗಿದ್ದಾರೆ ಅಂತ ಹೇಳ್ತಿದ್ದಲ್ಲ. ಅವನ್ನ ಅಯ್ಯೋ ಹೆಂಗ್ ಕೇಳೋದು ಗುಂಡಜ್ಜಿ? ಅಯ್ಯೋ ಲಕ್ಷ್ಮೀ ಅಕ್ಕ, ಹೆಂಗ್ ಕೇಳೋದು ಅಂದ್ರೆ ಕಷ್ಟ ಬಂದಾಗ ಕೇಳಲೇಬೇಕು, ಏನು ಮಾಡ್ಲಿಕ್ಕೆ ಆಗಲ್ಲ. ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ದಲ್ಲ, ಅವ್ರದ್ದು ಹೆಂಡತಿ ಕೂಡ ಒಳ್ಳೆಯವರು ಅಂತ ಹೇಳ್ತಿದ್ದಲ್ಲ. ಮತ್ತೆ ಇನ್ನೇನು ಸಮಸ್ಯೆ? ನಿಮ್ದು ಅಣ್ಣಗೆ ನಿಮ್ದು ಮೇಲೆ ತುಂಬಾ ಪ್ರೀತಿ ಅಂತ ಹೇಳ್ತಾ ಇದ್ದೆ. ತುಂಬಾ ಪ್ರೀತಿ ಇರೋರು ನಿಮ್ದಕ್ಕೆ ಸಹಾಯ ಮಾಡೇ ಮಾಡ್ತಾರೆ. ಸುಮ್ನೆ ಏನು ಯೋಚನೆ ಮಾಡದೆ ಹೋಗಿ ಕೇಳಿ. ಸಿನ್ನದ ಅಣ್ಣನು ಕರ್ಕೊಂಡೋಗಿ. ಅಲ್ಲ ನಮ್ ದೊಡ್ಡಮ್ಮ ಏನಂತಾರೋ ಅಂತ ಅವ್ರಿಗೆ ಸ್ವಲ್ಪ ಸಿಟ್ಟು ನನ್ನ ಮೇಲೆ. ಹೋದ್ಸಲ ಹೋದಾಗ್ಲೂ ಸರಿಯಾಗಿ ಮಾತಾಡ್ಸ್ಲಿಲ್ಲ. ನಮ್ಮ ಅಣ್ಣಯ್ಯ ಮತ್ತೆ ರಾಧಾ ಇಬ್ರು ಚೆನ್ನಾಗಿ ಮಾತಾಡ್ಸಿದ್ರು. ರಾಧಾ 2ನೇ ಹೆಂಡತಿ ಆದ್ರೂ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ನಮ್ಮ ಅಣ್ಣನ ಮನೆಗೆ. ನಮ್ಮ ಅಣ್ಣನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಆದ್ರೆ ಕೇಳೋದು ಹೆಂಗೆ ಅಂತನ ಅದೇ ಒಂಥರ ಏನೋ ಒಂಥರ ಮುಜುಗರ ಅವ್ರನ್ನ ಕೇಳಕ್ಕೆ. ಜಾಸ್ತಿ ದಿನ ಬೇರೆ ಆಗಿತ್ತಲ್ಲ ಅವ್ರನ್ನ ಮಾತಾಡ್ಸಿ ಅವ್ರ ಊರಿಗೆ ಹೋಗಿ, ಈಗ ಇದ್ದಕ್ಕಿದ್ದಂಗೆನೆ ದುಡ್ಡು ಬೇಕಾಗೈತೆ, ಅದಕ್ಕೆ ಬಂದಿದ್ದಾರೇನೋ, ಅದಕ್ಕೆ ಬಂದಿದ್ರೇನೋ ನಮ್ಮೂರಿಗೆ ಅಂತ ಹೇಳಿ ತಿಳ್ಕೊಂತಾರೋ ಏನೋ ನಮ್ಮ ದೊಡ್ಡಮ್ಮ ಅಂತ. ಅಯ್ಯೋ ಅವೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತೇನೆ ಲಕ್ಷ್ಮಕ್ಕ. ಅವೆಲ್ಲ ಬಿಟ್ಟಾಕ್ಬೇಕು. ಕಷ್ಟ ಅಂತ ಬಂದ್ಮೇಲೆ ಕತ್ತೆ ಕಾಲನ್ನು ಹಿಡಿಬೇಕು ಅಂತ ಹೇಳ್ತಾರಲ್ಲ, ಹಂಗೇನಿ ಏನು ಆಗಲ್ಲ. ನಿಮ್ಮ ಅಣ್ಣ ಒಳ್ಳೆಯವನು, ನಿಮ್ಮ ದಡಮ್ಮ ಹೆಂಗಾದ್ರೂ ಆಗ್ಲಿ, ಅವಳ ಕತ್ತೆ ಬಿಟ್ಟಾಕು. ಅವಳದೇ ನಾಳೆ ಮೂಲಿಗೆ ಬಿದ್ದೈತಿ, ಅವಳಗಾಲೆ ವಯಸ್ಸಾಗೈತೆ ಅಯ್ಯಮ್ಮಗೆ. ಅವಳದೇನು ಯೋಚನೆ ಮಾಡಕ್ ಹೋಗ್ಬೇಡ. ನಿಮ್ಮ ಅಣ್ಣ ಒಳ್ಳೆಯವನು, ನಿಮ್ಮ ಅತ್ತಿಗೆ ಒಳ್ಳೆಯವಳು. ಸುಮ್ಮನೆ ಹೋಗಿ ಕೇಳೋದ್ ಕಲ್ತ್ಕ. ಸೀನಪ್ಪ ಹೋಗ್ರಿ, ಇವತ್ತ ಇಲ್ಲ ನಾಳಿಕಾದ್ರೂ ಹೋಗಿ ಕೇಳ್ರಿ ಅದೇಲಿ. ಏನೋ ಗುಂಡಜ್ಜಿ, ಅವಳು ಒಪ್ಕೊಂಡ್ರೆ ನಂದೇನಿಲ್ಲ, ಅವ್ರ ಅಣ್ಣ ಅಲ್ವಾ. ಅವಳಿಗೆ ಸ್ಯಾನೆ ದಿನ ಆಗಿತ್ತು, ಅವ್ರವ್ರಿಗೆ ಹೋಗಿ ನಾವು ಮಾತಾಡ್ಸಿರ್ಲಿಲ್ಲ. ಅದಕ್ಕೆ ಏನಂತ್ಕಂತಾರೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅಂದ್ಕೊಂಬದ್ ಏನಿಲ್ಲ ಕಣೆ ಲಕ್ಷ್ಮಕ್ಕ. ಅವ್ರಿಗೂ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಸುಮ್ಮನೆ ಹೋಗ ದುಡ್ಡ ಕೇಳೋದ್ ಕಲ್ತ್ಕ.
ಮರ್ಯಾದೆ ಉಳಿಸ್ಕ. ಈ ಸಾವುಕಾರ ಸಿದ್ದಪ್ಪಂತಾಗೆ ಅವಮಾನ ಅನ್ಭವಿಸೋದ್ಕಿನ ಅಲ್ಲಿ ನಿಮ್ಮ ಅಣ್ಣ ಇಂತಾಗೆ ನಿನ್ ಮರ್ಯಾದೆ ಅಲ್ಲ, ನಿನ್ಗೇನು ಮರ್ಯಾದೆ ಹೋದ್ರು ಪರವಾಗಿಲ್ಲ, ಹೋಗಿ ಕೇಳು. ಏನು ಆಗಲ್ಲ, ನಿನ್ ಮರ್ಯಾದೆ ಹೋಗೋಂಥದ್ದೇನು ನಿಮ್ಮ ಅಣ್ಣ ಏನು ಬೈಯಲ್ಲ. ಇಲ್ಲಿ ಸಾವುಕಾರ ಸಿದ್ದಪ್ಪಂತಾಗೆ ಅವನ ಮಾತು ಕೇಳಬೇಕು. ಅವನು ಹೆಂಗಂತಾನೆ ಅಂತ ನಿನಗೆ ಗೊತ್ತಲ್ಲ, ಮೊದ್ಲೇ ಕಾಯ್ತಿರ್ತಾನೆ. ಸರಿ, ಈಗ ಬಡ್ಡಿ ಕೊಡೋಣ. ಬಡ್ಡಿ ಕೊಟ್ಬಿಟ್ಟು ನಂದು 2 ದಿವಸ ಬಿಟ್ಟು ಹೋಗೋಣ ಹೇಳು. ಅಲ್ಲಿಗೇನೆ ಅವನೇ ಕೇಳೋಣ ನಮ್ಮ ಅಣ್ಣನ. ಸರಿ ಆಯ್ತು, ಹಂಗೆ ಮಾಡೋಣ ಹೇಳು. ಹೋಗಿ ಒಂದಿಟ್ಟು ಕಾಪಿಗಾನ ಇಕ್ಕಿವ್. ಬಾನು ಗುಂಡಜ್ಜಿ ಬಂದವ್ರೆ. ಸರಿ ಕುಕ್ಕಂಡಿರು, ಗುಂಡಜ್ಜಿ ಇಲ್ಲೇ ಇರ್ರಿ, ಕಾಪ್ಕನ ಇಕ್ತೀನಿ, ಕುಡ್ದು ಹೋಗಿರಂತೆ. ಕುಕ್ಕಣಪ್ಸಿನಪ್ಪ ಕುಕ್ಕ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.